ನೀವು ಇದನ್ನ ಇದು ತರ ನಿಲ್ಲಿಸೋದು ಲೈನ್ ನಿಲ್ಲಿಸಲ್ವಾ ಕರೆಕ್ಟಾಗಿ ನೀವು ತಕ್ಷಣ ಗ್ಲೌಸ್ ತಂದು ಕೊಡಿ. ನೀವು ಯಾರು? ನೀವು ಸಪ್ಲೈ ಮಾಡೋದು ಊಟನ ಮತ್ತೆ ಲೈನ್ನ ಸಿಸ್ಟಮ್ ಆಗಿ ನಿಂತ್ಕೊಂಡ್ಬಿಟ್ಟು ಆಮೇಲೆ ಅವ್ರಿಗೆ ಹ್ಯಾಂಡ್ ಗ್ಲೌಸ್ ಕೊಡಬೇಕು ಹ್ಯಾಕ್ ಕೊಡಬೇಕು ಅವರೆಲ್ಲ ಹೈಜಿನಿಕ್ ಆಗಿ ಮೇಡಮ್ ಅವ್ರು ಫೋನ್ಯಾಗ ಮಾತಾಡ್ತಿದಾರ ಗಮನ ಇಲ್ಲ ಏನೋ ಆಯ್ತು ಇನ್ಫೆಕ್ಷನ್ ಆಯ್ತು ನಾನು ಹಾಕಿದ್ದೆ ಕೇಳ್ತಿರೋದು ಒಬ್ರು ಹೋಗಿ ತಗೊಂಬರಿ ಸರ್. ಅಮ್ಮ ನೀವು ಕೂಡ ಭಯ ಪಡೋಂತ ಅವಶ್ಯಕತೆ ಇಲ್ಲ. ಇದು ನಮ್ದು ಆಸ್ಪತ್ರೆ ಹೌದಾ, ನಾವು ಕಟ್ಟೋ ದುಡ್ಡಿಂದನೇ ನಡೆಯೋದು. ನಿಮ್ಗೆ ಏನ್ ಬೇಕಾದ್ನೆಲ್ಲ ನೀಟಾಗಿ ಕೇಳ್ರಿ. ಇವಾಗ ನೋಡ್ರಿ ಅವ್ರ ಕೈಗೆ ಸಮಸ್ಯೆ ಯಾರಿಗಾಗುತ್ತೆ ಅಂತ ಹೌದಲ್ಲ. ದಯಮಾಡಿ ನೀವೇ ಪ್ರಶ್ನೆ ಮಾಡೋದು ಕಲೀರಿ. ನೀವು ಎಲ್ಲಿವರೆಗೆ ನೀವು ಪ್ರಶ್ನೆ ಮಾಡಲ್ಲ ಅಲ್ಲಿವರೆಗೂ ಈ ತರ ನಡೀತಿರ್ತಾವೆ. ಅದಕ್ಕಾಗಿ ನೀವು ಪ್ರಶ್ನೆ ಮಾಡೋದಾಗಬೇಕು ಫಸ್ಟ್. ಮೊಬೈಲ್ನಾಗ KRS ಪಾರ್ಟಿ ಅಂತ ಇರ್ತದೆ, ನಾವು ವಿಡಿಯೋಗಳು ನೋಡ್ರಿ, ಅದ್ರ ಬಗ್ಗೆ ನಂಬರ್ಗಳು ಇರ್ತಾವ. ಏನಾರ ಸಮಸ್ಯೆ ಇದ್ರೆ ವಾರ್ಡ್ ಏನಿದೆ, ವಾರ್ಡ್ ಮೇಲೆ ಐತನ ನೀವು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ದಯಮಾಡಿ ಅರ್ಥ ಮಾಡ್ಕೊಳ್ರಿ. ಆಯ್ತು ಹೌದಾ? ಈಗ ಯಾವ್ದು ನನ್ನ ಯಾವ್ದು ನಿಮ್ದು ಅಪ್ಪ ಯಾಕಲ್ಲ ಒಳಗೆ ಕೊಡ್ದ ನೋಡ್ಕೊಂಡು ಹಲೋ ಎಲ್ಲಣ್ಣ? ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ, ಬಿಸಿ ನೀರಿನ ವ್ಯವಸ್ಥೆ, ಸಿಬ್ಬಂದಿಗಳು ಟೈಮಿಗೆ ಇರಲ್ಲ ಅಂತ ಹಂಗಾಗಿ ಒಳಗೆ ಕೇಳ್ತಿದ್ವಲ್ಲ ಇದ್ರಾಗ ಒಳಗೆ ಬಿಸಿ ನೀರು ಡೆಲಿವರಿ ಆದ್ರನ ಅವರು ತಂದು ಇಲ್ಲೇ ಒಳಗೆ ಸಿಗ್ತಾವು ಹೊರಗೆ ಸಿಗ್ತಾವ. ಇವ್ರಿಗೆ ಒಂದಿಬ್ಬರನ್ನ ಕೇಳಿದ್ರೆ ಹೇಳ್ಬಿಡ್ತಾರ ಅವ್ರು. ಅಲ್ಲ, ಒಳಗಡೆ ವಿಡಿಯೋ ಮಾಡಕ್ಕಾಗಲ್ಲ. ವಿಡಿಯೋ ಬೇಡ, ಹೊರಗಡೆ ಯಾರು ಕಾಣ್ತಾರೆ ಅವ್ರನ್ನ ವಿಚಾರಿಸ್ಬೋದು. ಈಗ ಅಲ್ಲ, ಜನ ಹೇಳ್ತಾರೆ, ಜನ ಹೇಳಿದ್ರು ಇಲ್ಲಿ ಬಿಸಿನೀರು ಇದಾವ ಬೆಳಿಗ್ಗೆ. ಗೊತ್ತಿಲ್ಲ ನಿಮ್ಗೆ? ಅವ್ರಿಗಿಲ್ಲ ಆಫೀಸ್ ಸ್ಟಾಪ್ ಐತೆ ಬರ್ರಿ. ಅದನ್ನೇ ಸ್ಟಾಫ್ ಜೊತೆಗೆ ನಾವು ಹೋಗಿ ಇಲ್ಲಿ ಏನು ಸಮಸ್ಯೆ ಇದೆ ಅವ್ರಿಗೆ ಕರ್ಕೊಂಡು ಹೋಗ್ತಾರೆ. ಸ್ಟಾಫ್ ಇಲ್ಲಿ ಸಮಸ್ಯೆ ಬನ್ನಿ. ನವಜಾತ ಶಿಶು ಆರೈಕೆ ಘಟಕ ಅಂತ ಇಲ್ಲಿ ಹೊರಗಡೆ ಊಟ ಕುಂತಿರ್ತಾರೆ. ಯಾರಮ್ಮ ಸ್ಟಾಫ್ ಇದೆ? ಬಿಸಿನೀರು ಅದಾವ ಇಲ್ಲಿ? ಈಗ ಡೆಲಿವರಿ ಪೇಷಂಟಿಗೆ ಮತ್ತೆ ನೀರು ಬೇಕಂತ ಬಿಸಿನೀರು ಬೇಕು. ಇಲ್ಲಿ ಇದೆಲ್ಲ ಬಿಸಿನೀರು
ನಿಮ್ಮದು ಬಳಕೆ ಆಗ್ತಿಲ್ಲ ಅಲ್ವಾ? ಎಷ್ಟು ದಿನ ಆಯಿತು? ಈ ಥರ ಏನಾದ್ರು ಹಾಂ ಇವರು ಮೇಡಮ್ ಮೇಡಮ್ ಇದ್ದಾರಾ? कहता हुआ देख रही हूँ ಇಲ್ಲಿ ಜನಗಳಿಗೆ ಏನಾದರೂ ಹೊರಗಡೆ ಬರ್ಕೊಡ್ತಾರೆ ಕುಡಿಯೋ ನೀರು ಇದೆ ಕುಡಿಯೋ ನೀರಿನ ಇದೆ ಕುಡಿಯೋ ನೀರು ಬಿಸಿನೀರು ಇಲ್ಲ ಬಿಸಿನೀರಿನ ಬರೀ ಏನು ತೊಗೊಂಬರ್ತೀರಿ? ಬಿಸಿನೀರು ಹೊರಗಡೆ ಕೊಂಡ್ಕೊಂಡ್ ಬರ್ತೀವಿ. ಬಿಸಿನೀರು ಹೋಟೆಲ್ದಲ್ಲಿ ತರ್ತೀರಿ? ಯಾವ ಹೋಟೆಲ್? ಇಲ್ಲೇ ಹೊರಗಡೆ, ಇಲ್ಲಿ ಸಿಗಲ್ಲ ಆಸ್ಪತ್ರೆನಲ್ಲಿ ಬಿಸಿನೀರಿನ ವ್ಯವಸ್ಥೆ. ಬಿಸಿನೀರು ಬೇಕಾಗುತ್ತಾ ಹೆಣ್ಮಕ್ಳಿಗೆ? ಬೇಕು ಪಾಪುಗೆ ಗರ್ಭಿಣಿಯವ್ರಿಗೆ ಬೇಕಾತ. ತಣ್ಣೀರಂದ್ರೆ ನೆಗಡಿ ಆಗ್ಬಿಡ್ತೈತೆ ಪಾಪುಗೆ. ಹೌದಾ? ಈ ಟ್ಯಾಬ್ಲೆಟ್ ಏನಾದರೂ ಹೊರಗಡೆ ಬರ್ಕೊಡ್ತಾರಾ ಅಥವಾ ಇಲ್ಲೇ ತಗೊಂತಾರೆ? ಒಂದೊಂದು ಬರ್ಕೊಡ್ತಾರೆ. ನಿಮ್ಮ ಪೇಷಂಟಿಗೆ ಬರ್ಕೊಟ್ಟಿದ್ರಾ ಯಾವಾಗಲಾದ್ರೂ? ಬರ್ಕೊಟ್ಟಿದ್ರು ನಾವು ತರಲಿಲ್ಲ, ಬರ್ಕೊಟ್ಟಿದ್ರು. ಈಗ ಮತ್ತೆ ಡಿಸ್ಚಾರ್ಜ್ ಆಗ್ತಾರಲ್ಲ ಡೆಲಿವರಿ ಆಗಿ, ಅವ್ರಿಗೆ ಸಪ್ರೇಟ್ ಗೌರ್ಮೆಂಟ್ ಗಾಡಿ ಕಳಿಸ್ತಾರೋ ಅಥವಾ ಪ್ರೈವೇಟ್ ಆಟೋ ಮಾಡ್ಕೊಂಡು ಹೋಗ್ತೀರಾ? ಆಟೋ ಮಾಡ್ಕೊಂಡು ಹೋಗ್ತೀರಿ. ನಿಮಗೆ ಮನೆಗೆ ಬಿಟ್ಟು ಬರೋದಕ್ಕೆ ಯಾವುದೇ ಗಾಡಿ ಕಳ್ಸಲ್ವಾ? ಗೌರ್ಮೆಂಟ್ ಕಡೆಯಿಂದ ಯಾವ ಗಾಡಿ ಕಳ್ಸಲ್ಲ. ಇದಕ್ಕೂ ಮುಂಚೆ ಯಾರನ್ನಾದ್ರೂ ನೋಡಿದ್ರಾ ನೀವು ಗೌರ್ಮೆಂಟ್ ಗಾಡಿನಲ್ಲಿ ಮನೆಗೆ ಕರ್ಕೊಂಡು ಹೋಗೋದು? ಡೆಲಿವರಿ ಆದ್ಮೇಲೆ ಯಾರನ್ನೂ ಮನೆಗೆ ಕರ್ಕೊಂಡು ಹೋಗಲ್ಲ. ಎಷ್ಟು ಕೊಡ್ತೀರಮ್ಮ? ದೂರ ಹೋದ್ರೆ ಲಾಂಗ್ ಹೋದ್ರೆ ನಾವು ಬರೋತಾರೆ. ಇವಾಗ ಅಲ್ಲಿ 2,500 ಕೊಟ್ಟು 2,000 ಇವಾಗ ಅದೇ ಹಂಗ ಮಾಡ್ಕೊಂಡು ಹೋಗ್ಬೇಕು. ಯಾಕೆ ಆಂಬುಲೆನ್ಸ್ ಇರ್ಲಿಲ್ವಾ ಬರ್ಬೇಕಾದ್ರೆ? ಬರ್ಬೇಕಾದ್ರೆ ಬಿಜಿ ಐತೆ ಅಂತಂದ್ರೆ ಬಿಜಿ ಐತೆ ಅಂದ್ರೆ ಆಂಬುಲೆನ್ಸ್ ಸಿಕ್ಕಿಲ್ಲ ನಿಮ್ಗೆ? ಕಾರ್ ಮಾಡ್ಕೊಂಡು ಬಂದ್ವಿ. ಕಾರ್ ಮಾಡ್ಕೊಂಡು ಬಂದಿದ್ದೀರಿ, ಮತ್ತೆ ಅರ್ಜೆಂಟಿಗೆ ಬೇಕಲ್ಲ ಅಂತ. ಗೌರ್ಮೆಂಟ್ ಗಾಡಿ ಬಂದಿಲ್ಲ ಆಂಬುಲೆನ್ಸ್. ಇವಾಗ ಹೋಗ್ಬೇಕಾದ್ರೂ ಎಲ್ಲರೂ ಪ್ರೈವೇಟ್ ಆಟೋ ಮಾಡ್ಕೊಂಡೇ ಹೋಗ್ತಾರೆ? ಆಟೋನಲ್ಲೇ ಹೋಗೋದು. ನೋಡ್ರಿ, ಇಲ್ಲಿ ಡೆಲಿವರಿ ಆಗಿರುತ್ತಲ್ಲಮ್ಮ, ಡಿಸ್ಚಾರ್ಜ್ ಮಾಡಿದ್ರೆ ನಗು ಮಗು ಅಂತ ಒಂದು ಗಾಡಿ ಇದೆ. ನಿಮ್ಗೆ ಸಪ್ರೇಟ್ ಮನೆಗೆ ಬಿಟ್ಟು ಬರೋದಕ್ಕೇನೆ ಗಾಡಿ ಇದಾವೆ ಇಲ್ಲಿ. ಕೇಳ್ರಿ, ನಿಮ್ ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಕೇಳ್ರಿ. ಇಲ್ಲ ನನ್ನ ಫೋನ್ ನಂಬರ್ ತಗೊಳ್ರಿ, ನನಗೆ ಫೋನ್ ಮಾಡಿಕೊಡ್ರಿ. ನಿಮಗೆ ಡಿಸ್ಚಾರ್ಜ್ ಆದಾಗೆ ಆ ಗಾಡಿ ಬಂದಿಲ್ಲ ಅಂದ್ರೆ ನನಗೆ ಫೋನ್ ಮಾಡ್ರಿ. ಇಲ್ಲಿ ಗಾಡಿ ಇದಾವೆ. ನಿಮಗೆ ಡಿಸ್ಚಾರ್ಜ್ ಆಯ್ತು ಅಂದ ತಕ್ಷಣ ಡೆಲಿವರಿ ಪೇಷಂಟ್ ಮತ್ತೆ ಮಗುನ ಸುರಕ್ಷಿತವಾಗಿ ಮನೆಗೆ ಬಿಟ್ಟು ಬರೋದು ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ ಇರ್ತದೆ. ಅಣ್ಣ 888-474-155. ಹಾಂ ಕರೆಕ್ಟ್. ಇಲ್ಲ ಮಾಡಬೇಡಿ. ಈಗ ನಿಮಗೆ ಡೆಲಿವರಿ ಆಗಿ ಡಿಸ್ಚಾರ್ಜ್ ಆಯ್ತಂದ್ರಮ್ಮ, ಇಲ್ಲಿ ಗಾಡಿ ಇದಾವೆ ನಗು ಮಗು ಅಂತ.
ನಿಮ್ಮ ಊರಿಗೆ ಬಿಟ್ಟು ಬರ್ಲಿಕ್ಕೆ. ಯಾಕಂದ್ರೆ ಗರ್ಭಿಣಿ ಹೆಣ್ಮಕ್ಳು ಡೆಲಿವರಿ ಆಗಿರುತ್ತೆ. ಈಗ ಬಸ್ಸಲ್ಲಿ ಹೆಂಗ್ ಹೋಗೋದು ಸಾಧ್ಯ? ಬಸ್ ಫುಲ್ ಇರ್ತಾವ, ಖಾಲಿ ಇರ್ತಾವ? ಸಿಜರಿನ್ ಆದರೂ ಇರ್ತಾರೆ. ಹಂಗಾಗಿ ಇಲ್ಲಿ ಗಾಡಿ ಇರುತ್ತೆ, ನಗು ಮಗು ಅಂತ ಗಾಡಿ ಇರ್ತವೆ. ನೀವು ಫೋನ್ ಮಾಡ್ಬೇಕು ಅವ್ರಿಗೆ, ಅವರೇ ಬಂದು ಕರ್ಕೊಂಡು ನಿಮ್ಮ ಮನೆಗೆ ಬಿಟ್ಟು ಬರ್ತಾರೆ. ನೀವು ಹೇಳ್ರಿ ಅವ್ರಿಗೆ ಇಷ್ಟು ಕಿಲೋಮೀಟರ್ ಇದೆ ಅಂತ ಕೇಳ್ರಿ ಅವ್ರಿಗೆ. ಯಾವ ಊರಮ್ಮ ನಿಮ್ದು? ಕೂಡ್ಲಿಗೆ ಕಡೆ. ಇಲ್ಲಿಂದ ಕೂಡ್ಲಿಗೆ ಹೋಗ್ಬೇಕು ನೀವೀಗ. ಅಲ್ಲಿ ಚೋರ್ನೂರು ಬೊಮ್ಮಗಟ್ಟೆ, ಸಂಡೂರು ಹತ್ರ. ಸಂಡೂರವ್ರು ಇದಾರೆ ಅದರಲ್ಲಿ. ಅದಕ್ಕೆಲ್ಲಮ್ಮ ಕೇಳ್ರಿ. ಏನ್ ಸರ್ ಏನಾಗಿದೆ? ಇದರಲ್ಲಿ ಒಳ ಬಿದ್ದು ಸತ್ತೋಗ್ಯವು ನೀರು. ಚೆನ್ನಾಗೈತಿ. ಸ್ವಲ್ಪ ಅದ್ರದ್ದು ತೆಗೆಯೋಣ ಮತ್ತೆ. ಈಗ ಊಟ ಮಾಡಿ ಜಸ್ಟ್ ಈಗ ಒಬ್ರು ಯಾರೋ ಕುಡಿದ್ರೆ ನೋಡ್ರಿ, ಅನ್ನ ಕೂಡ ಅಲ್ಲಮ್ಮ ಅದೇ ಊಟ ಮಾಡಿ ಈಗ ಕುಡಿದ್ರಿ ಅಕ್ಕ ಅದ್ರಾಗಳು? ಮತ್ತೆ ಅದ ತೆಗೆದು ನೋಡ್ಲಿಲ್ವಾ ನೀವು? ನೀವು ತಗೊಂಡ್ ಕುಡ್ದಿದ್ದೀರಿ ಅದ್ರಲ್ಲಿ ನೀರು? ಹುಳ ಬಿದ್ದಿದಾವ ಅದ್ರಲ್ಲಿ ತೆಗೆದು ನೋಡಿದ್ರೆ. ಹೌದಕ್ಕ. ಯಾವ ಊರಕ್ಕ ನಿಮ್ದು? ಗುಡ್ದೂರ ಅಕ್ಕ. ತಾಳೂರ್ ಹತ್ರ. ನೋಡ್ಲಾರ್ದೆ ಕುಡಿದ್ಬಿಟ್ರಿ. ಇವಾಗ ಆಸ್ಪತ್ರೆ ಅಂದ್ಮೇಲೆ ಒಳ್ಳೆ ನೀರು ಇಟ್ಟಿರ್ತಾರೆ. ಯಾಕೆ ಇಟ್ಟಿರ್ತಾರೆ ಗೊತ್ತಿರಲ್ಲ. ಅದನ್ನ ತೆಗೆದು ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗೆ. ಅಲ್ಲಿ ಚೆಕಿಂಗ್ ಬರ್ತಾರಲ್ಲ, ಅಲ್ಲಿ ಎಲ್ಲ ಫುಲ್ ಶಿಷ್ಟ ಐತೆ ಒಳಗಡೆ. ನಿನ್ನೆ ನಾವು ಇಲ್ಲಿ ಸುತ್ತವಾಗಿದ್ವಿ. ನಿನ್ನೆ ನೀರ್ ಅದೇನಂತಂದ್ರೆ ಇಲ್ಲಿ ಕುಡಿಯಾಕತ್ತೀವಿ ನಾವು. ಕುಡಿಯೋ ನೀರ ಕ್ಲೋಸ್ ಮಾಡಿ. ಅದು ಎಲ್ಲಿಂದ ಬರ್ತದ ಕಾರಣ ಗೊತ್ತಾಯ್ತು ನನಗೆ. ಯಾರು ಫೋನ್ ಎತ್ತಲ್ಲ? ಫೋನ್ ಎತ್ತಲ್ಲ. ಬರೀ ಇರುತ್ತೆ, ನೀವು ಫೋನ್ ಪಿಕ್ ಮಾಡಲ್ಲ. ಇಲ್ಲಿದ್ದವ್ರಿಗೆ ನಂಬರ್ ರಿಸೀವ್ ಮಾಡ್ತಾರೆ. ಅದೇ ನಂಬರ್ ಮಿಷನ್ ಇಲ್ಲ ಅಂತ ಕೆಟ್ಟೋಗಿದೆ ಅಂತ ಹೇಳಿದ್ರು. ಅವ್ರಿಗೆ ಮಾಡ್ರಿ ಅಲ್ಲ, ಬಸರೆಡ್ಡಿ ಬೇರೆ, DH ಬೇರೆ. ರಾಂಬಾಬು ಅಲ್ಲ, ಎಲ್ಲ ರಮೇಶ ಏನೈತೆ ಎಲ್ಲರಿಗೂ ರಮೇಶ್ ಬಾಬು ಗೌರ್ಮೆಂಟ್ ಆರ್ಡ್ ಐತೆ ಅಂತ ರಿಸೀವ್ ಮಾಡೋದು. ಅಲ್ಲಿಗೆ ಹೋಗೋಣ ಬನ್ನಿ ಅವ್ರ ಚೇಂಬರ್ಗೆ. ಎಲ್ಲಿ ಅವ್ರ ಚೇಂಬರ್? ಹಾಸ್ಪಿಟ್ಲಿಗೆ ಅದಂತ ರಜಾ ರೀ ಹೇಳೋದು. ಹಾಸ್ಪಿಟ್ಲಿಗೆ ಏನು ರಜಾನ? ಪೊಲೀಸ್ ಸ್ಟೇಷನಿಗೆ ರಜಾನ? ಮತ್ತೆ ಎಲ್ಲಿ ಚೇಂಬರ್? ಹಲೋ, ಅಲ್ಲೇ ಸಾರ್ಗಳು ಜಿಲ್ಲಾ. ಸರ್ ನಮಸ್ಕಾರ. ಸರ್ ಇಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದ್ವಿ ನಾವು. ಬರ್ರಿ ಇಲ್ಲಿ ಬರ್ರಿ. ಡೆಲಿವರಿ ವಾರ್ಡ್ ಹಾಸ್ಪಿಟ್ಲಲ್ಲಿ ಇದ್ದೀವಿ ಸರ್. ಡೆಲಿವರಿ ವಾರ್ಡ್. ಒಂದು ನಿಮಿಷ ಅಧ್ಯಕ್ಷರು ಕೊಡ್ತೀನಿ ನೋಡಿ. ಸರ್ ಈಗ ತಮ್ಮ ಹಾಸ್ಪಿಟ್ಲಿಗೆ ವಿಸಿಟ್ ಕೊಟ್ಟಾಗ ಇಲ್ಲಿ ಒಂದು ಸಮಸ್ಯೆಗಳಿದೆ ಅಂತ ಹೇಳಿದ್ರು. ಹಂಗಾಗಿ ನಾವು ಇಲ್ಲಿ ಭೇಟಿ ಕೊಟ್ಟಾಗ ಸಮಸ್ಯೆ ನಮ್ಮ ಕಣ್ಣು ಮುಂದೆನೇ ಕಾಣ್ತಾ ಇದೆ. ಹಂಗಾಗಿ ತಾವು ಇಲ್ಲಿ ಸೂಪರ್ವೈಸರ್ ಯಾರು ಅವ್ರಿಗೆ ಕಳಿಸ್ಕೊಡ್ತೀರಾ ಅಥವಾ ತಾವೇ ಬರ್ತೀರಾ? ಸರ್ ಇಲ್ಲಿ ಡೆಲಿವರಿ ವಾರ್ಡಲ್ಲಿ ವಾರ್ಡ್
ನೀವು ಪೇಟೆಯಲ್ಲಿದ್ದೀರಾ ಮನೆಗೆ? ಮೇಲೆ ಆಫೀಸ್ನಾಗ ಪೂಜೆ ಮಾಡ್ತಾರೆ ಅಲ್ಲ ಅದೇ ನೀರು ಚಲಲ್ಲ ಬರ್ರಿ ನಮ್ಮ ಹತ್ರ ಎವಿಡೆನ್ಸ್ ಅಲ್ಲ ಹಿಂಗೈತೆ ಅದು ನೀರು ಈಗ ಎಲ್ಲ ಬನ್ನಿ ಫೋಟೋ ತಕ್ಕೋಣ ಕರ್ಕೊಂಬರೋಣ ಬನ್ನಿ ಇಲ್ಲಿ ಎವಿಡೆನ್ಸ್ ಐತೆ ಕರ್ಕೊಂಬರ